ಹೋದಾಗ ನಮ್ಮ ಗೋಶಾಲೆ ಇದೆ ಅಂತಂದಾಗ ಒಳ್ಳೆ ರೈತರು ಏನು ಮಾಡ್ತಾರೆ ಅಂದರೆ ಮೇವನ್ನು ನೀವು ಬಂದು ನಮ್ಮ ಹೊಲದಾಗ ತೊಗೊಂಡು ಹೋಗ್ರಿ, ಕಟ್ ಮಾಡ್ಕೊಂಡು ಹೋಗ್ರಿ. ಹಾಗಾಗಿ ಸಾಕಷ್ಟು ಮೇವು ಮತ್ತು ಕಾಯಿಪಲ್ಯ ಜೊತೆಗೆ ನಮ್ಮ ಕಾಮತೋಟದ ಮುಸುರಿ ಎಲ್ಲ ಈ ರೀತಿ ಅದಕ್ಕೆ ಬರ್ತಾನೆ ಇರುತ್ತೆ. ಹಾಗಾಗಿ ಅಲ್ಲಿ ಒಳ್ಳೆಯ ಒಂದು ವಾತಾವರಣದಲ್ಲಿ ನಮ್ಮ ಹಸುಗಳು ಚೆನ್ನಾಗಿ ಬೆಳೀತಾ ಇದ್ದಾವೆ. ಸರ್ ಎಲ್ಲೆಲ್ಲಿದೆ ಪ್ಲೇಸ್ ನಿಮ್ಮದು? ಯಾವ್ದು ಹೇಳಿ? ಗೋಸಾವಿ ಪ್ಲೇಸ್. ಗೋಶಾಲೆ ಸೆಕ್ಟರ್ ನಂಬರ್ 38 ರೀ. ಅಲ್ಲಿ ನಮ್ಮ ಮನೆ ಹತ್ರ ನಮ್ಮ 38ನೇ ಸೆಕ್ಟ್ರಲ್ಲಿ ಅಲ್ಲೇ ಗೋಶಾಲೆ ಅನ್ನೋದೇ. ನನ್ನ ಮನೆಯೂ ಅಲ್ಲೇ ಇದೆ, ನಮ್ಮ ಪ್ರೆಸ್ಸು ಕೂಡ ಅಲ್ಲೇ ಇದೆ. ಒಂದು ಆಶ್ರಯಧಾಮ ಅಂದರೆ ಯಾರೇ ಕಲಾವಿದರು ಎಷ್ಟೇ ರಾತ್ರಿ ಬಂದರೂ ಅವ್ರಿಗೆ ಇರೋಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಮತ್ತು ಎಷ್ಟೋ ಸಾಕಷ್ಟು ಕಲಾವಿದರು ಒಂದು ಬೆನಿಫಿಟ್ ಮಾಡ್ಬೇಕಾದ್ರೆ ನನ್ನ ಹತ್ರ ಬರ್ತಾರೆ. ಸಿನಿಮಾ ಮಾಡಬೇಕಂತ ಕಲಾವಿದರು ಕೂಡ ಬರ್ತಾರೆ, ಅವ್ರಿಗೆಲ್ಲರೂ ಸಹಾಯ ನೀಡ್ತಾ ಇದ್ದಾರೆ. ಸರ್ ಒಳ್ಳೆ ಗುರಿ ಇಟ್ಕೊಂಡ್ರಿ, ದೇವರು ನಿಮ್ಗೆ ಒಳ್ಳೇದು ಮಾಡಲಿ ಎಂಬುದಾಗಿ ನಾವು ನಮ್ಮ BN ಟೀಮಿಂದ ಮತ್ತು ಕಾರ್ಮಿಕ ಕಲ್ಯಾಣದಿಂದ ಸುವರ್ಣ ಕರ್ನಾಟಕ ವತಿಯಿಂದ ನಿಮ್ಮನ್ನು ನಾವು ಹಾರೈಸಲಾಗಿದ್ದೇವೆ. ಧನ್ಯವಾದಗಳು. ಎಸ್, ಓಕೆ. ಬಾ ನಿಂದ್ರ ಬಾ ಕೃಷ್ಣ ಸರ. ತಡಿ ಚಲೋ ಮಾಡ್ಬೇಡ್ರಿ. ಎಲ್ಲರೂ ಮುಖ್ಯ ಚಲೋ ಮಾಡಿ. ಎಲ್ರಿಗೂ ನಮಸ್ಕಾರ. ಇವತ್ತಿನ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ 14ನೇ ಪುಣ್ಯಸ್ಮರಣೆ ಅಂಗವಾಗಿ ಇವತ್ತು ವಿಜಯಪುರ ನಗರದಲ್ಲಿ ಕೆಂಗಲ್ ಹನುಮಂತರಾಯ ರಂಗಮಂದಿರದಲ್ಲಿ ಇವತ್ತು ಕಲಾವಿದರ ಒಂದು ಒಳ್ಳೆ ಸಮಾಗಮ ಅಂತೀವಿ. ಯಾಕಂದರೆ ಸಂಬಂಧ ಸೇತುವೆ ಅಂತೀವಿ. ಯಾವುದೇ ಒಂದು ಕಲಾವಿದರ ಕಾರ್ಯಕ್ರಮ ಆಗ್ಬೇಕಾದ್ರೆ ಎಲ್ಲ ಕಲಾವಿದರು ಕೂಡಿಸ್ಬೇಕಾದ್ರೆ ಅದು ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿಗಳ ಒಂದು ಆಶೀರ್ವಾದದಿಂದ ನಾವೆಲ್ಲ ಸೇರ್ತೀವಿ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮನ್ನು ಬರಮಾಡ್ಕೊಂಡಂಥ ನಮ್ಮ LV ಶೇಖ್ ಮಾಸ್ಟರ್ ಇರ್ಬೋದು, ಆಮೇಲೆ ನಮ್ಮ ಸಿದ್ದು ನಲವತ್ತೋಡು ಇರ್ಬೋದು, ನಮ್ಮ ಗುರುಗಳಾದಂಥ ಶ್ರೀಧರ್ ಹೆಗಡೆ ಇರ್ಬೋದು, ಜೊತೆಗೆ ಎಲ್ಲ ನಮ್ಮ ಕಲಾ ಬಳಗಕ್ಕೆ ನಾನು ಯಾವತ್ತೂ ಶುಭ ಹಾರೈಕೆಯನ್ನು ನೀಡುತ್ತಾ ಇವತ್ತು ಈ ಒಂದು BM TV ಹಾಗೂ ಕಾರ್ಮಿಕ ಕಲ್ಯಾಣ TV, ಅದ್ರ ಜೊತೆಗೆ ಸುವರ್ಣ ಕರ್ನಾಟಕ ಚಾನಲ್ TV ವಿಶೇಷವಾಗಿ ನಮ್ಮನ್ನು ಇಲ್ಲಿ ಬರಮಾಡಿಕೊಂಡು ನನ್ನ ಪರಿಚಯವನ್ನು ಇಲ್ಲಿ ಬಂದದಕ್ಕೆ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಅವರೆಲ್ಲರಿಗೂ ದೇವರ ಆರೋಗ್ಯ ಕೊಡಲಿ, ಅವರಿಗೆ ಧನ್ಯವಾದ ಸಲ್ಲಿಸುತ್ತಾ ಈ ಒಂದು ಕಲಾವಿದರ ಏನು ಸಮಾವೇಶ ಅಂತೀವಿ ಅಥವಾ ಏನು ಈ ಹಬ್ಬ ಅಂತೀವಿ ಕಲಾವಿದರಿಗೆ, ಈ ಒಂದು ಹಬ್ಬದಲ್ಲಿ ಪಾಲ್ಗೊಳ್ಳೋದೇ ಒಂದು ದೊಡ್ಡ ಖುಷಿ. ಅಂಥ ಖುಷಿಯಲ್ಲಿ ಇವತ್ತು ನನ್ನ ನಾಟಕ ಕೂಡ ಇದೆ. ಅದರಲ್ಲಿ ನಾನೊಬ್ಬ ಹಾಸ್ಯ ಪಾತ್ರಧಾರನಾಗಿ, ಕಾಳಿದಾಸನ ಪಾತ್ರಧಾರನಾಗಿ ಇವತ್ತು ನಾನಲ್ಲಿ ಪರಿಚಯಿಸ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ನಾನು ನಾಟಕ ಫೀಲ್ಡಿಗೆ ಕಾಲಿಡಲಿಕ್ಕೆ ನನ್ನ ಕಾರಣೀಭೂತರು ನಮ್ಮ ಶ್ರೀಧರ್ ಹೆಗಡೆ, ನಮ್ಮ ಗುರುಗಳು. ನನಗೆ ಒಂದೊಂದು ತಾಸಲ್ಲೂ ಕೂಡ ಅವ್ರು ಕಲಿಸಿದಂಥ ನನ್ನ ಗುರುಗಳಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಅಷ್ಟೇ ಅಲ್ಲದೆ ತಾವೆಲ್ಲ ನಮ್ಮ ಚಲನಚಿತ್ರಗಳು ನೋಡಿರ್ಬೋದು. 90 ಬಿಡಿ, ಮನೆಗೆ ನಡಿ, ಬಿಡಲಾರಿ ಎಂದು ನಿನ್ನ, ಸ್ಕೂಲ್ ಮಕ್ಕಳು, ಓಪನ್ ಹಾರ್ಟ್, ಈಗ ಮುಂದೆ ಬರುವಂಥ ಒಂದು ಸ್ಕೆಚ್ 29 ಅದು ನಮ್ಮ ನಿರ್ಮಾಣದ ಚಿತ್ರ. ಯಾಕಂದರೆ ಇದು ನಮ್ಮ ಸಿನಿಮಾಗಳು ಬರೀ ಯೂಟ್ಯೂಬಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತ 180 ಥಿಯೇಟರ್ಗಳು ರಿಲೀಸ್ ಮಾಡಿದಂಥ ಸಿನಿಮಾಗಳು. ಹಾಗಾಗಿ ಈ ಒಬ್ಬ ಕಲಾವಿದನಿಗೆ ಬೆಳೆಸೋ ನಿಟ್ಟಿನಲ್ಲಿ ನಮ್ಮ ಏನು ಪತ್ರಕರ್ತರು ಇವತ್ತು ಮೀಡಿಯಾದವರು ಇದ್ದೀರಾ, ನಿಜವಾಗ್ಲೂ ನಾವು ಯಾವತ್ತೂ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇರ್ತೀನಿ. ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೈ ಹಿಂದ್, ಜೈ ಕರ್ನಾಟಕ, ಜೈ ಪುಟ್ಟರಾಜ್. ಸರ್ ನನ್ನ ಹೆಸರು RD ಬಾಬು ಅಂತ, ಜೂನಿಯರ್ ಉಪೇಂದ್ರ, ಚಲನಚಿತ್ರ ನಟನೂ ಕೂಡ ಹೌದು. ಆಮೇಲೆ ಜೈ ಕರ್ನಾಟಕ ಸಂಘಟನೆಯ ಜಿಲ್ಲಾಧ್ಯಕ್ಷ ಹಾಗೂ ಭಾರತ ಭೀಮ ಸೇನೆಯ ಉತ್ತರ ಕರ್ನಾಟಕದ ಅಧ್ಯಕ್ಷ, ಜೊತೆಗೆ ಕಾರ್ಯನಿರತ ಪತ್ರಕರ್ತರ ಧ್ವನಿಯ ಜಿಲ್ಲಾಧ್ಯಕ್ಷ. ಹೀಗೆ ಇದ್ರ ಜೊತೆಗೆ ನಮ್ಮ ಗೋಶಾಲೆ, ರುದ್ರಾಶ್ರಮ, ಎಷ್ಟು ಸಾಧ್ಯ ನಮಗೆ ಟೈಮ್ ಸಿಗುತ್ತೋ ಅಷ್ಟೆಲ್ಲ ಜನಗಳಿಗೋಸ್ಕರ ಒಂದು ಟೈಮನ್ನು ಸ್ಪೆಂಡ್ ಮಾಡ್ತೀವಿ. ಇದ್ರ ಜೊತೆಗೆ ನಾನು ಓಪನ್ ಹಾರ್ಟ್ ಅಂತ ಒಂದು ಕನ್ನಡ ನ್ಯೂಸ್ ಚಾನಲ್ ಇದೆ ಮತ್ತು ಕನ್ನಡ ಡೈಲಿ ಪೇಪರು ಕೂಡ ಇದೆ. ಇದೆಲ್ಲ ಒಂದು ಸಮಾಜ ಸೇವೆಗಾಗಿ ಮಾಡ್ತಾ ಇರುವಂಥ, ಅದನ್ನು ನಿಮ್ಮಂಥವ್ರು ಸಹಾಯ ಸಹಕಾರ ಇದ್ದರೆ ಇನ್ನೂ ನಾವು ಉನ್ನತ ಮಟ್ಟಕ್ಕೆ ನಾವು ಬೆಳಿಬೋದು ಅಂತ. ನಿಮ್ಮ ಗೋಶಾಲೆಯಲ್ಲಿ ಹಸುಗಳು ಇರ್ತಾವ್ರಿ? ನಮ್ಮ ಗೋಶಾಲೆಯಲ್ಲಿ ಒಂದು 15 ಹಸುಗಳಿದ್ದಾವೆ. ಮೊದಲು ಒಂದು 4-5 ಇತ್ತು, ಇವತ್ತು ಅದೇ ಬೆಳೀತಾ ಇವತ್ತು 15 ಹಸುಗಳಾಗಿದೆ. ಯಾವ ನಂದು 7 ವರ್ಷ ಆಯಿತು. ಸರ್ ಯಾವ ರೀತಿ ಸಹಾಯ ಬರ್ತದೆ ನಿಮ್ಗೆ ಗೋಶಾಲೆಗೆ? ನಮ್ಗೆ ಯಾವುದೂ ಸಹಾಯಧನ ಬರಲ್ಲ ರೀ. ನಾವು ಯಾರಿಗಾರ ಈಗ ಅಡ್ಮಿಷನ್ ಮಾಡಿಸ್ತೀವಿ ಅಂದರೆ ಉಚಿತವಾಗಿ ಸ್ಟೂಡೆಂಟ್ಗಳಿಗೆ ಹಾಸ್ಟೆಲ್ ಮಾಡಿಸಿದಾಗ ಅಥವಾ ಯಾವ್ದಾರ ಈ ಗೌರ್ಮೆಂಟ್ ಇಲಾಖೆಯವರು ತೊಂದರೆ ಕೊಟ್ಟಾಗ ಜನಗಳಿಗೆ ನಾವು ಹೋಗಿ ನಿಂತಾಗ ಅವ್ರಿಗೆ ಸಹಾಯ ಆದಾಗ ಅವ್ರು ಏನು ಮಾಡ್ತಾರೆ, ನಂಗೆ ದುಡ್ಡು ಕೊಡೋಕೆ ಬರ್ತಾರೆ, ತೊಗೊಳ್ಳಲ್ಲ. ಅದ್ರ ಬದಲಿ ನಾನು ಏನಂತೀನಿ, ಹಸುಗಳಿಗೆ ಮೇವನ್ನು ಕೊಡ್ರಿ ಅಥವಾ ಜೋಳ ಕೊಡಿಸ್ರಿ. ಅದೇ ರೀತಿಯ ಒಂದು ಸಹಾಯ ಸಹಕಾರ ಇವತ್ತು ನಮ್ಮ ಗೋಶಾಲೆ ನಡೀತಾ ಇದೆ. ಅದ್ರ ಜೊತೆಗೆ ನಮ್ಮ ಬಾಗಲಕೋಟೆ ಬಾಗವಾನ್ ಸಮಾಜದವರು APMCಯಲ್ಲಿ ಏನು ಬೆಳಗ್ಗೆ ತರಕಾರಿ ರೈತರ ಹತ್ರ ತೊಗೋತಾರೆ, ಉಳಿದಿರುವಂಥ ತರಕಾರಿನ ನಮ್ಮ ಗೋಶಾಲೆಗೆ ಅವರು ಉಚಿತವಾಗಿ ಕಳಿಸ್ತಾರೆ. ಸುಮಾರು 6 ವರ್ಷದಿಂದ ಅವರು ಕಳಿಸ್ತಾನೆ ಇದ್ದಾರೆ. ಅದ್ರ ಜೊತೆಗೆ ಬೇರೆ ಬೇರೆ ನಮ್ಮ